ಹಲೋ ಎವ್ರಿವನ್. 44ನೇ ಪ್ರಶ್ನೆಯಿಂದ ನೋಡೋಣ. ಎ 7,-2, ಬಿ 5,1 ಮತ್ತು ಸಿ 3,4 ಬಿಂದುಗಳು ಸರಳ ರೇಖಾಗತ ಆಗಿದೆ ಎಂದು ದೂರದ ಸೂತ್ರವನ್ನು ಉಪಯೋಗಿಸಿ ಪರೀಕ್ಷಿಸಿ. ನಾವು ಮೊದಲಿಗೆ ಈ ಬಿಂದುಗಳ ನಡುವಿನ ದೂರವನ್ನ ಅಂದ್ರೆ ಎ ಬಿ, ಅದೇ ರೀತಿ ಬಿ ಸಿ, ಹಾಗೆ ಎ ಬಿ ದೂರದ ಸೂತ್ರದ ಸಹಾಯದಿಂದ ಕಂಡುಹಿಡಿಯೋಣ. ಮೊದಲಿಗೆ ಎ ಬಿ ಅನ್ನು ನಾವು ಕಂಡುಹಿಡಿಯೋದಿದ್ರೆ ಏನಾಗುತ್ತೆ? ದೂರದ ಸೂತ್ರ ಏನ್ ಹೇಳತ್ತೆ ಮಕ್ಕಳು ನಮ್ಗೆ? ದೂರದ ಸೂತ್ರ ಡಿ ಸಮ ವರ್ಗಮೂಲ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಹೌದಾ? ಸೊ ಇದೇ ಸೂತ್ರವನ್ನ ಹಾಕಿ ಎ ಬಿ ಅನ್ನ ಫಸ್ಟ್ ಕಂಡುಹಿಡಿಯೋಣ. ಎ ಬಿ ಬೆಲೆ ಏನಾಗ್ತಾ ಇದೆ? x2 - x1 ಹೋಲ್ ಸ್ಕ್ವೇರ್ ಅಂತ ಅಂದ್ರೆ 5 - 7ರ ವರ್ಗ ಪ್ಲಸ್ 1 - -2ರ ವರ್ಗ. ಇದೇನಾಗತ್ತೆ? 5 - 7 ಅಂತ ಅಂದ್ರೆ -2ರ ವರ್ಗ ಅಂತಾಯ್ತು, ಪ್ಲಸ್ 1 ಈ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗತ್ತೆ. ಸೊ 1 + 2 ಅಂತ ಅಂದ್ರೆ 3ರ ವರ್ಗ ಅಂತ ಆಗತ್ತೆ. ಇದು -2ರ ವರ್ಗ ಅಂತ ಅಂದ್ರೆ 4, ಹಾಗೆ 3ರ ವರ್ಗ ಅಂತ ಅಂದ್ರೆ 9. ಸೊ ಇದು ವರ್ಗಮೂಲ 13 ಅಂತ ಸಿಗತ್ತೆ ನಮ್ಗೆ. ಈಗ ಬಿ ಸಿ ಅನ್ನ ನೋಡೋಣ. ಬಿ ಸಿ ಬೆಲೆಯನ್ನ ನೋಡಿದಾಗ ನಮ್ಗೆ ಏನ್ ಸಿಗತ್ತೆ? x2 - x1 ಅಂತ ತಗೊಂಡ್ರೆ x2 3, x1 5 ಆಗತ್ತೆ. ಇದರ ವರ್ಗ ಪ್ಲಸ್ y2 ಬೆಲೆ 4 ಮೈನಸ್ 4 - 1 y1 ಬೆಲೆ 1. ಸೊ ಇದು -2ರ ವರ್ಗ, 3 - 5 ಅಲ್ವಾ? ಸೊ ಇದು -2 ಉಳ್ಕೊಳತ್ತೆ, ಅದರ ವರ್ಗ ಪ್ಲಸ್ 4ರಲ್ಲಿ 1 ಹೋದ್ರೆ 4ರಲ್ಲಿ 1 ಹೋದಾಗ 3ರ ವರ್ಗ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಸೊ ಇದು 2ರ ವರ್ಗ 4 ಆಗತ್ತೆ, 3ರ ವರ್ಗ 9 ಆಗತ್ತೆ. ಇದು ಸಹ ನಮ್ಗೆ ವರ್ಗಮೂಲ 13 ಸಿಗ್ತಾ ಇದೆ. ಈಗ ಬಿ ಎ ನೋಡಿದ್ರೆ ಸಿ ಬಿ. ಸಿ ಎ, ಸಿ ಬಿ ಅಲ್ಲ, ಸಿ ಎ. ಸಿ ಎ ಅನ್ನ ತಗೊಂಡಾಗ ಇದೇನಾಗತ್ತೆ? x2 ಬೆಲೆ 3, x1 ಬೆಲೆ 7, ಇದರ ವರ್ಗ ಪ್ಲಸ್ y2 ಬೆಲೆ 4, y1 ಬೆಲೆ -2, ಇದರ ವರ್ಗ ಅಂತ ಆಗತ್ತೆ. ಸೊ ಇದು 3 - 7 ಆಗಿರೋದಕ್ಕೆ -4ರ ವರ್ಗ ಆಗತ್ತೆ, ಪ್ಲಸ್ 4 ಈ ಮೈನಸ್ ಮೈನಸ್ ಗುಣಾಕಾರ ಆಗಿ ಪ್ಲಸ್ ಆಗತ್ತೆ. 4 + 2 ಅಂತ ಅಂದ್ರೆ 6, 6ರ ವರ್ಗ ಆಗತ್ತೆ ಇದು. ಸೊ ಇದೇನಾಗ್ತಾ ಇದೆ? 4ರ ವರ್ಗ ಅಂತ ಅಂದ್ರೆ -4ರ ವರ್ಗ ಆಗಿದ್ರು ಕೂಡ ಅದು +16 ಸಿಗತ್ತೆ ನಮ್ಗೆ. ಹಾಗೆ 6ರ ವರ್ಗ ಅಂತ ಅಂದ್ರೆ 36 ಆಗತ್ತೆ. 6 36. ಸೊ ಇದು 12 52 ಅಂತ ಸಿಗತ್ತೆ. ಹೌದಾ? ಸೊ ಇದನ್ನ ನಾವು 5
52 ನಾವು ಯಾವ ರೀತಿಯಾಗಿ ಬರ್ಕೋಬಹುದು ಅಂತ ಅಂದ್ರೆ ಇಲ್ಲಿ 13 4 52. ಸೊ ಇದನ್ನ ನಾವು ಹೀಗ್ ಬರ್ಕೊಂಡ್ರೆ 52 13 ಗುಣಿಸು 4 ಅಂತ. ಆಗ ಇದೇನಾಗತ್ತೆ, ನಾವು 13 ಗುಣಿಸು ವರ್ಗಮೂಲ 4 ಅಂತ ಬರ್ಕೋಬಹುದು. ಸೊ ಇಲ್ಲಿ ವರ್ಗಮೂಲ 13 ಹಾಗೆ ಉಳಿಯುತ್ತೆ, ಬಟ್ ವರ್ಗಮೂಲ 4 ಏನಾಗತ್ತೆ, ಅದರ ಬೆಲೆ 2. ಸೊ ಇಲ್ಲಿ ನಮ್ಗೆ 2 ವರ್ಗಮೂಲ 13 ಅಂತ ಸಿಗತ್ತೆ. ಸೊ ಇವಾಗ ನೀವು ಎ ಬಿ ಬಿ ಸಿ ಮತ್ತು ಸಿ ಎ ಗಳನ್ನ ನೋಡಿದ್ರೆ ಎ ಬಿ ಪ್ಲಸ್ ಬಿ ಸಿ ಅನ್ನ ನೋಡಿ, ವರ್ಗಮೂಲ 13 ಪ್ಲಸ್ ವರ್ಗಮೂಲ 13 ಅಂದ್ರೆ ಇಲ್ಲಿ ವರ್ಗಮೂಲ ಚಿಹ್ನೆಯ ಒಳಗಡೆ ಇರುವಂತಹ ಸಂಖ್ಯೆ ಸೇಮ್ ಇರೋದಕ್ಕೆ ಅವುಗಳ ಸಹಗುಣಕಗಳನ್ನ ನಾವು ಕೂಡಿಸಬಹುದು. ಸೊ ಇದು 2 ವರ್ಗಮೂಲ 13 ಅಂತ ಆಗತ್ತೆ. ಹಾಗೆ ಇದು ಸಿ ಎಗೆ ಸಮನಾಗಿದೆ. ಅಂದ್ರೆ ಎ ಬಿ ಪ್ಲಸ್ ಬಿ ಸಿ ಸಮ ಸಿ ಎ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇದೆ. ಇದು 3 ಬಿಂದುಗಳು ಸರಳ ರೇಖಾಗತ ಆಗಿದೆ ಅನ್ನೋದಕ್ಕೆ ಒಂದು ನಿರ್ಧಾರಕ ಗುಣ ಆಗಿರೋದ್ರಿಂದ ನಾವಿಲ್ಲಿಂದ ಏನಂತ ಅರ್ಥ ಮಾಡ್ಕೊಳ್ಬಹುದು, ಈ 3 ಬಿಂದುಗಳು ಸರಳ ರೇಖಾಗತವಾಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು.